ಮತ್ತು ಇನ್ನೊಂದು ದಿವಸ ಮತ್ತೊಂದು ಪಾರ್ಟಿ ಬರ್ತದೆ. ಅದು ಮುಖ್ಯ, ರಾಜ್ಯ ಮುಖ್ಯ ನಮಗೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರದಪ್ಪ ನಾವು ಅದಕ್ಕೆ ಕೊಡೋದಿಲ್ಲ, ಬಿ ಜೆ ಪಿ ಸರ್ಕಾರದ ಕೊಡ್ತೀವಿ ಅನ್ನುವಂಥ ಒಂದು ಮಲತಾಯಿ ಧೋರಣೆ ಏನದಲ್ಲ, ಇವು ಬಿಡಬೇಕಾದ ಕೇಂದ್ರದ ಕೆಲಸ. ಯಾಕಂದ್ರೆ ನಮ್ಮಲ್ಲಿಯ ಈ ಸಂವಿಧಾನ ಏನು ರಚನೆ ಮಾಡಿದ ನಮ್ಮ ಸಂಸತ್ತನ್ನು ಮತ್ತು ರಾಜ್ಯದ ಸರ್ಕಾರಗಳನ್ನು, ಇದರಲ್ಲಿ ಆದಷ್ಟು ಬ್ಯಾಲೆನ್ಸು ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ನೀಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೂ ಸಹಿತ ಅದು ಉಳಿದಿಲ್ಲ. ಒಂದು ಕಡೆ ಕೇಂದ್ರ ಹೆಚ್ಚಿನ ಒಂದು ಅಧಿಕಾರ ಪಡೆದು ಅನ್ನೋದು ಅಷ್ಟೇ ಸಹಿತದ. ಹೀಗಾಗಿ ಕೇಂದ್ರ ಸರ್ಕಾರ ಈಗ ಅದರ ಡ್ಯೂಟಿನೂ ಹೌದು, ರಾಜ್ಯಗಳ ಡೆವಲಪ್ಮೆಂಟ್ಸ್ ದುಡ್ಡನ್ನು ಬಿಡುಗಡೆ ಮಾಡುವಂಥದ್ದು ಅಂತ. ಅದ್ರ ಜೊತೆಗೆ ತಮ್ಮ ಪಾಲನೆ ಕೊಟ್ಟರೆ ಉಳಿದ ಪಾಲನೆ ರಾಜ್ಯದವ್ರು ಹಾಕ್ಕೊಂಡು ಮಾಡ್ತಾರೆ, ಇಲ್ಲ ಅಂದರೆ ಕೇಳಿಕ್ಕೆ ಬರ್ತದೆ ಆ ದಿಶೆಯಲ್ಲೇ ಅನ್ನುವ ನೆಲೆಗಟ್ಟಿನಲ್ಲಿ ಈ ಚರ್ಚೆ ಆಗ್ಯದ. ಆ ದಿಶೆಯಲ್ಲೇ ಮತ್ತು ನಮ್ಮ ಸಿದ್ದರಾಮಯ್ಯನವರು ಮಡಿಲಪ್ಪ ನಾವು 4.5 ಲಕ್ಷ ಕೋಟಿ ಟ್ಯಾಕ್ಸ್ ಕೊಡ್ತೀವಿ, ದಯವಿಟ್ಟು ನೀವು ನಮ್ಮ ಒಟ್ಟು ಮಿನಿಮಮ್ ಬರೀ ಸಣ್ಣವ್ರು ಕೊಡ್ರಿ, ನಾವು ಡೆವಲಪ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬಿ ಜೆ ಪಿಗೆ ಏನೋ ಉತ್ತರ ಕೊಡ್ತಾರೆ, ಇವರು ಮಾತ್ರ ಕೊಡ್ತಾರೆ, ಹಿಂಗೆ ಹೋಗುವಂಥದ್ದು. ಇದಕ್ಕೆ ಪರಿಹಾರ ಏನು ಅಂತ ವಿಚಾರ ಮಾಡಿದಾಗ ಏನಿಲ್ಲ, ಪರಿಹಾರಗಳು ಇಷ್ಟ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು, ಜನನೂ ಅವ್ರಿಗೆ ಅರ್ಥ ಮಾಡಿಸುವಂಗೆ ಹೇಳಬೇಕಾಗ್ತದೆ. ಕೆಲವೊಮ್ಮೆ ಯಾರು ಸರಿ ಯಾರು ತಪ್ಪು ಅನ್ನೋದು ಮತದಾರ ನಿರ್ಧಾರ ಮಾಡಬೇಕಾಗ್ತದೆ. ಆದರೆ ಇಲ್ಲಿ ಮಾತ್ರ ಈ ಒಂದು ವಿಷಯ ನಾವು ನಿಮಗೆ ಹೇಳ್ಕೊಳ್ಳೋದೇನಪ್ಪ, ಇದೆಲ್ಲ ಗೊತ್ತಾಗಲಿ ಅಂತೇಳಿ ನಾವು ಮೇಲೆ ಈ ಒಂದು ಬಿಡುಗಡೆಯನ್ನು ಈ ಒಂದು ಏನಪ್ಪ ಅಂದರೆ ರಿಪೋರ್ಟ್ಗಳನ್ನ ಒಪ್ಪಿಸ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ, ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ